ಮೊದಲನೇ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಗೆಸ್ಟಾಲ್ಟ್ ಪಂಥದ ಮೂಲತತ್ವದ ವಿರುದ್ಧವಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಗೆಸ್ಟಾಲ್ಟ್ ಪಂಥದ ಮೂಲತತ್ವಕ್ಕೆ ವಿರುದ್ಧವಾಗಿದೆ? ಯಾವುದು ಗೆಸ್ಟಾಲ್ಟ್ ಪಂಥದ ಮೂಲತತ್ವಕ್ಕೆ ವಿರುದ್ಧವಾಗಿದೆ? ಕಲಿಕೆಯು ಹಠಾತ್ ಒಳನೋಟದ ಮೂಲಕ ಸಂಭವಿಸುತ್ತದೆ ಅಂತನಾ? ಇಲ್ಲ. ಭಾಗಗಳ ಮೊತ್ತವು ಪೂರ್ಣಕ್ಕಿಂತ ದೊಡ್ಡದಾಗಿದೆ ಅಂತನಾ? ಇಲ್ಲ. ಕಲಿಕೆಯು ಪರಿಸರದೊಂದಿಗೆ ಸಕ್ರಿಯ ಸಂವಹನವಾಗಿದೆ ಅಂತನಾ? ಇಲ್ಲ. ಸಂವೇದನೆಯು ಅರ್ಥಪೂರ್ಣ ಮಾದರಿಗಳಾಗಿ ಸಂಘಟಿತವಾಗುತ್ತದೆ ಅಂತನಾ? ಯಾವುದು ಗೆಸ್ಟಾಲ್ಟ್ ವಾದದ ಮೂಲತತ್ವಕ್ಕೆ ವಿರುದ್ಧವಾಗಿದೆ? ಬಿ ಆಪ್ಷನಲ್ಲಿರುವಂತಹ ಆನ್ಸರ್. ಭಾಗಗಳ ಮೊತ್ತವು ಪೂರ್ಣಕ್ಕಿಂತ ದೊಡ್ಡದಾಗಿರುತ್ತದೆ. ಇದು ಗೆಸ್ಟಾಲ್ಟ್ ವಾದದ ಮೂಲತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತದಲ್ಲಿ ಸಾಮಾಜಿಕ ಒಪ್ಪಂದದ ದೃಷ್ಟಿಕೋನ ಯಾವ ಹಂತಕ್ಕೆ ಸೇರಿದೆ? ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಸಿದ್ಧಾಂತದಲ್ಲಿ ಸಾಮಾಜಿಕ ಒಪ್ಪಂದದ ದೃಷ್ಟಿಕೋನ ಯಾವ ಹಂತಕ್ಕೆ ಸೇರಿದೆ? ಯಾವ ಹಂತಕ್ಕೆ ಸೇರಿದೆ? ಪೂರ್ವ ಸಾಂಪ್ರದಾಯಿಕ ಮಟ್ಟನ? ಇಲ್ಲ. ಸಾಂಪ್ರದಾಯಿಕ ಮಟ್ಟನ? ಇಲ್ಲ. ಪಾಶ್ಚಾತ್ ಸಾಂಪ್ರದಾಯಿಕ ಮಟ್ಟನ? ಇಲ್ಲ. ಅಮೂರ್ತ ಸಾಂಪ್ರದಾಯಿಕ ಮಟ್ಟನ? ಪಾಶ್ಚಾತ್ ಸಾಂಪ್ರದಾಯಿಕ ಮಟ್ಟ ಹಂತಕ್ಕೆ ಸೇರಿರುತ್ತದೆ. ಪಾಶ್ಚಾತ್ ಸಾಂಪ್ರದಾಯಿಕ ಮಟ್ಟವನ್ನು ಏನಂತ ಕರಿತೀವಿ? ಸಾಂಪ್ರದಾಯೋತ್ತರ ಹಂತ, ಅಂದರೆ ಪೋಸ್ಟ್ ಕನ್ವೆನ್ಷನಲ್ ಹಂತ ಅಂತ ಕರಿತೀವಿ. ಇದೇ ಸಾಂಪ್ರದಾಯಿಕ ಒಪ್ಪಂದದ ದೃಷ್ಟಿಕೋನದ ಹಂತವಾಗಿರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ವ್ಯಕ್ತಿತ್ವದ ಬಿಗ್ 5 ಮಾದರಿಯಲ್ಲಿ ಓಷಿಯನ್ ಮಾಡೆಲ್ ಒಬ್ಬ ವ್ಯಕ್ತಿಯು ಹೊಸ ಅನುಭವಗಳಿಗೆ ಮುಕ್ತನಾಗಿರುವುದು ಮತ್ತು ಸೃಜನಶೀಲನಾಗಿರುವುದನ್ನು ಯಾವ ಅಂಶ ಸೂಚಿಸುತ್ತದೆ? ವ್ಯಕ್ತಿತ್ವದ ಬಿಗ್ 5 ಮಾದರಿಯಲ್ಲಿ ಓಷಿಯನ್ ಮಾಡೆಲ್ ಒಬ್ಬ ವ್ಯಕ್ತಿಯು ಹೊಸ ಅನುಭವಗಳಿಗೆ ಮುಕ್ತನಾಗಿರುವುದು ಮತ್ತು ಸೃಜನಶೀಲನಾಗಿರುವುದು ಯಾವ ಅಂಶವನ್ನು ಸೂಚಿಸುತ್ತದೆ? ಕರ್ತವ್ಯ ನಿಷ್ಠೆಯನ್ನು ಸೂಚನೆ ಮಾಡುತ್ತಾ? ಇಲ್ಲ. ಅನುಭವಕ್ಕೆ ಮುಕ್ತತೆಯನ್ನು ಸೂಚನೆ ಮಾಡುತ್ತಾ? ಇಲ್ಲ. ಒಪ್ಪಿಗೆಯ ಗುಣವನ್ನು ಸೂಚನೆಯನ್ನು ಮಾಡುತ್ತಾ? ಇಲ್ಲ. ನರರೋಗ ಪ್ರವೃತ್ತಿಯನ್ನು ಸೂಚನೆಯನ್ನು ಮಾಡುತ್ತಾ? ಯಾವುದನ್ನು ಸೂಚನೆ ಮಾಡುತ್ತೆ? ಅನುಭವಕ್ಕೆ ಮುಕ್ತತೆ, ಅಂದರೆ ಓಪನ್ನೆಸ್ ಟು ಎಕ್ಸ್ಪೀರಿಯನ್ಸ್ ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಆಲ್ಫ್ರೆಡ್ ಬಿನೆಟ್ ರವರು ಬುದ್ಧಿಶಕ್ತಿ ಮಾಪನದಲ್ಲಿ ಪರಿಚಯಿಸಿದ ಮಾನಸಿಕ ವಯಸ್ಸು ಎಂದರೇನು? ಆಲ್ಫ್ರೆಡ್ ಬಿನೆಟ್ ರವರು ಬುದ್ಧಿಶಕ್ತಿಯ ಮಾಪನದಲ್ಲಿ ಪರಿಚಯಿಸಿದ ಮಾನಸಿಕ ವಯಸ್ಸು, ಅಂದರೆ ಮೆಂಟಲ್ ಏಜ್ ಎಂದರೆ ಏನು? ವ್ಯಕ್ತಿಯು ಕಾಲಾನುಕ್ರಮದ ವಯಸ್ಸು ಅಂತನಾ? ಅಂದರೆ ಕ್ರೊನಾಲಜಿಕಲ್ ಏಜಾ? ಇಲ್ಲ. ವ್ಯಕ್ತಿಯು ತನ್ನ ವಯಸ್ಸಿನ ಸರಾಸರಿ ಮಕ್ಕಳ ಮಟ್ಟಕ್ಕೆ ಸಮಾನವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಅಂತನಾ? ಇಲ್ಲ. ವ್ಯಕ್ತಿಯು ಮೆದುಳಿನ ಶಾರೀರಿಕ ವಿಕಾಸದ ಹಂತ ಅಂತನಾ? ಇಲ್ಲ. ವ್ಯಕ್ತಿಯು ಶಾಲೆಯಲ್ಲಿ ಪಡೆದ ಒಟ್ಟು ಅಂಕಗಳು ಅಂತನಾ? ಆಲ್ಫ್ರೆಡ್ ಬಿನೆಟ್ ರವರು ಬುದ್ಧಿಶಕ್ತಿ ಮಾಪನದಲ್ಲಿ ಪರಿಚಯಿಸಿದ ಮಾನಸಿಕ ವಯಸ್ಸು, ಅಂದರೆ ಮೆಂಟಲ್ ಏಜ್ ಎಂದರೆ ಏನು? ವ್ಯಕ್ತಿಯು ತನ್ನ ವಯಸ್ಸಿನ ಸರಾಸರಿ ಮಕ್ಕಳ ಮಟ್ಟಕ್ಕೆ ಸಮಾನವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ, ಮೆಂಟಲ್ ಏಜ್ ಮತ್ತು ಕ್ರೊನಾಲಜಿಕಲ್ ಏಜ್ 2 ಟೈಪ್ ಇದೆ. ನಾನೊಂದು 2-3
ಹೇಳಿಕೆಗಳನ್ನು ಹೇಳ್ತೀನಿ. ಅದು ಸರಿಯೋ ಇಲ್ಲ ತಪ್ಪೋ ಅಂತ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು 8 ಆಗಿದ್ದು ಆತನ ದೈಹಿಕ ವಯಸ್ಸು 10 ಆಗಿದ್ದರೆ ಆತನು ಬಹಳ ಜಾಣನಾಗಿದ್ದಾನೆ. ಈ ಹೇಳಿಕೆ ಸರಿನಾ ತಪ್ಪಾ? ಒಬ್ಬ ವ್ಯಕ್ತಿಯ ಮಾನಸಿಕ ವಯಸ್ಸು 8 ಆಗಿದೆ, ಅವನ ದೈಹಿಕ ವಯಸ್ಸು 10 ಆಗಿದ್ರೆ ಅವನು ಜಾಣನಾಗಿರುತ್ತಾನೆ. ಈ ಹೇಳಿಕೆ ಏನು? ತಪ್ಪಾದ ಉತ್ತರ ಆಗುತ್ತೆ. ಇನ್ನೊಂದು ಹೇಳಿಕೆನ ಹೇಳ್ತೀನಿ, ಸರಿನೋ ತಪ್ಪ ಅಂತ ನೀವೇ ಯೋಚನೆ ಮಾಡಿ. ಒಬ್ಬ ವಿದ್ಯಾರ್ಥಿಯ ಮಾನಸಿಕ ವಯಸ್ಸಿನಷ್ಟೇ ದೈಹಿಕ ವಯಸ್ಸು ಇದ್ದರೆ ಅಂತಹ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದಿರುತ್ತಾನೆ. ಅವನು ಕಲಿಕೆಯಲ್ಲಿ ಹಿಂದುಳಿದಿರುತ್ತಾನೆ. ಇದು ಹೇಳಿಕೆ ಸರಿನಾ ತಪ್ಪ? ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ ಅಲ್ವಾ? ವಿದ್ಯಾರ್ಥಿಯ ಮಾನಸಿಕ ವಯಸ್ಸಿನಷ್ಟೇ ದೈಹಿಕ ವಯಸ್ಸು ಇದ್ರೆ ಅವನು ಕಲಿಕೆಯಲ್ಲಿ ಮುಂದೆ ಇರುತ್ತಾನೆ, ಹಿಂದೆ ಉಳಿದಿರೋದಿಲ್ಲ. ಇನ್ನೊಂದು ಹೇಳಿಕೆ ಹೇಳ್ತೀನಿ, ಸರಿನಾ ತಪ್ಪ ಅಂತ ಹೇಳಿ. ದೈಹಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಹೆಚ್ಚಾಗಿದ್ದರೆ ವಿದ್ಯಾರ್ಥಿ ಪ್ರತಿಭಾವಂತನಾಗಿರುತ್ತಾನೆ. ಈ ಹೇಳಿಕೆ ಏನಾಗಿದೆ? ಸರಿನಾ ತಪ್ಪ? ಸರಿಯಾಗಿದೆ ಅಲ್ವಾ? ದೈಹಿಕ ವಯಸ್ಸಿಗಿಂತ ಮಾನಸಿಕ ವಯಸ್ಸು ಹೆಚ್ಚಾಗಿದ್ರೆ ಅಂತಹ ವಿದ್ಯಾರ್ಥಿ ಪ್ರತಿಭಾವಂತ ಆಗಿರ್ತಾನೆ. ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಏನು ಅಂದರೆ, ಮೆಂಟಲ್ ಏಜ್ ಹೆಚ್ಚಿದ್ದು ದೈಹಿಕ ವಯಸ್ಸು ಕಡಿಮೆ ಇದ್ದರೆ ಆತ ಜಾಣ. ಮೆಂಟಲ್ ಏಜ್ ಹೆಚ್ಚಿದ್ದು ಕ್ರೊನಾಲಜಿಕಲ್ ಏಜ್ ಅಂದರೆ ದೈಹಿಕ ವಯಸ್ಸು ಕಡಿಮೆ ಇದ್ದರೆ ಆತ ಜಾಣನಾಗಿರುತ್ತಾನೆ. ಅದೇ ಮೆಂಟಲ್ ಏಜ್ ಕಡಿಮೆ ಇದ್ದು ಕ್ರೊನಾಲಜಿಕಲ್ ಏಜ್ ಹೆಚ್ಚಿದ್ರೆ ವಿದ್ಯಾರ್ಥಿಯು ಕಲಿಕೆಯಲ್ಲಿ ಹಿಂದೆ ಉಳಿದಿರುತ್ತಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ರೋಸ್ರಾಕ್ ಇಂಕ್ ಬ್ಲಾಟ್ ಟೆಸ್ಟ್ನಲ್ಲಿ ಒಟ್ಟು ಎಷ್ಟು ಕಾರ್ಡುಗಳನ್ನು ಬಳಸಲಾಗುತ್ತದೆ? ರೋಸ್ರಾಕ್ ಇಂಕ್ ಬ್ಲಾಟ್ ಟೆಸ್ಟ್ನಲ್ಲಿ ಎಷ್ಟು ಕಾರ್ಡುಗಳನ್ನು ಬಳಸಲಾಗುತ್ತದೆ? 5 ಬಿಳಿ ಮತ್ತು 5 ಕಪ್ಪು ಕಾರ್ಡುಗಳ? ಇಲ್ಲ 10 ಬಣ್ಣದ ಕಾರ್ಡುಗಳ? ಇಲ್ಲ 10 ಕಾರ್ಡುಗಳು ಕೆಲವು ಕಪ್ಪು ಬಿಳಿ ಮತ್ತು ಕೆಲವು ಬಣ್ಣದವ? ಇಲ್ಲ 20 ವಿಧದ ಚಿತ್ರಗಳಿರುವ ಕಾರ್ಡುಗಳ? 10 ಕಾರ್ಡುಗಳನ್ನು ಬಳಸಲಾಗುತ್ತದೆ. ಕೆಲವು ಕಪ್ಪು ಬಿಳಿ ಮತ್ತು ಕೆಲವು ಬಣ್ಣದವು ಆಗಿರ್ತವೆ. ವ್ಯಕ್ತಿತ್ವ ಪ್ರಕ್ಷೇಪಕ ವಿಧಾನ ಅಂತ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ, ಪಾವ್ಲೋವ್ ಅವರ ಶಾಸ್ತ್ರೀಯ ಅನುಬಂಧನದಲ್ಲಿ ಅನುಬಂಧಿತ ಉದ್ದೀಪನಕ್ಕೆ ಮಾತ್ರ ಪ್ರತಿಕ್ರಿಯೆ ನೀಡಿ ಅದಕ್ಕೆ ಹೋಲುವ ಇತರ ಉದ್ದೀಪನಗಳನ್ನು ತಿರಸ್ಕರಿಸುವುದನ್ನು ಏನಂತ ಕರೀತಾರೆ? ಉದ್ದೀಪನ ಸಾಮಾನ್ಯೀಕರಣ ಅಂತ ಕರಿಬೋದಾ? ಇಲ್ಲ ಉದ್ದೀಪನ ವಿವೇಚನೆ ಅಂತ ಕರಿಬೋದಾ? ಇಲ್ಲ ಉಚ್ಚಾಟನೆ ಅಂತ ಕರಿಬೋದಾ? ಇಲ್ಲ ಸ್ವಯಂ ಚೇತರಿಕೆ ಅಂತ ಕರಿಬೋದಾಗಿರುತ್ತೆ. ಉದ್ದೀಪನ ವಿವೇಚನೆ ಅಂತ ಕರೆಯಲಾಗುತ್ತದೆ. ನಾಯಿ ಕೇವಲ ಗಂಟೆಯ ಶಬ್ದಕ್ಕೆ ಮಾತ್ರ ಲಾಲಾರಸವನ್ನು ಸುರಿಸುವುದು, ಶಿಳ್ಳೆ ಶಬ್ದಕ್ಕೆ ಸುರಿಸದಿರುವುದು ವಿವೇಚನೆ ಅಥವಾ ವ್ಯತ್ಯಾಸವನ್ನು ತಿಳಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಗಂಟೆಯ ಶಬ್ದಕ್ಕೆ ಜೊಲ್ಲು ಸುರಿಸಿ ಆಹಾರ ಕೊಡದೇ ಇದ್ದಾಗ ಜೊಲ್ಲು ಸುರಿಸುವುದನ್ನು ತಿರಸ್ಕಾರ ಮಾಡಿದರೆ ಅದನ್ನು ಉದ್ದೀಪನ ವಿವೇಚನೆ ಅಂತ ಕರಿಬೋದಾಗಿರುತ್ತೆ. ಹಾಗಾದರೆ ಈ ಉದ್ದೀಪನ ವಿವೇಚನೆ ಸ್ಟಿಮ್ಯುಲಸ್ ಡಿಸ್ಕ್ರಿಮಿನೇಷನ್ ಅಂತ ಇದೆಯಲ್ವಾ? ಹಾಗಾದರೆ ಡಿಸ್ಕ್ರಿಮಿನೇಷನ್ ಅಂದರೆ ಏನು? ತಾರತಮ್ಯ ಮಾಡುವುದು ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದರೆ, ಬುದ್ಧಿಶಕ್ತಿಯ ತ್ರಿಕೋನ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಬುದ್ಧಿಶಕ್ತಿಯ ತ್ರಿಕೋನ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಓವರ್ ಗಾರ್ಡನರ? ರಾಬರ್ಟ್ ಸ್ಟ್ರಾನ್ಬರ್ಗ? ಇಲ್ಲ ಚಾರ್ಲ್ಸ್ ಸ್ಪಿಯರ್ಮನ್ನ? ಇಲ್ಲ ಲೂಯಿಸ್ ಥರ್ಸ್ಟೈನ? ಯಾರು? ರಾಬರ್ಟ್ ಸ್ಟರ್ನ್ಬರ್ಗ್. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಅಳತೆ ಮತ್ತು ಮೌಲ್ಯಮಾಪನದ ನಡುವಿನ ಪ್ರಮುಖ ವ್ಯತ್ಯಾಸವಾಗಿದೆ? ಯಾವುದು ಅಳತೆಯು ಗುಣಾತ್ಮಕವಾಗಿ ಮೌಲ್ಯಮಾಪನವು ಸಂಖ್ಯಾತ್ಮಕವಾಗಿದೆ ಅಂತನಾ? ಇಲ್ಲ ಅಳತೆಯು ಕೇವಲ ಅಂಕಗಳನ್ನು ನೀಡುತ್ತದೆ, ಮೌಲ್ಯಮಾಪನವು ಮೌಲ್ಯ ತೀರ್ಪುಗಳನ್ನು ಒಳಗೊಂಡಿರುತ್ತದೆ ಅಂತನಾ? ಇಲ್ಲ ಮೌಲ್ಯಮಾಪನವು
ಅಳತೆಯ ಒಂದು ಭಾಗವಾಗಿದೆ ಅಂತನಾ, ಇಲ್ಲ ಇವೆರಡರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತನ. ಅಳತೆಯು ಕೇವಲ ಅಂಕಗಳನ್ನು ಮಾತ್ರ ನೀಡುತ್ತದೆ. ಮೌಲ್ಯಮಾಪನವು ಮೌಲ್ಯದ ತೀರ್ಪನ್ನು ಒಳಗೊಂಡಿರುತ್ತದೆ. ಯಾಕಂದರೆ ಅಂಕಿ ಸಂಖ್ಯೆಗಳೊಂದಿಗೆ ಮೌಲ್ಯ ಸೇರಿಕೊಂಡಾಗ ಮೌಲ್ಯಮಾಪನ ಆಗುತ್ತೆ. ಅಳತೆ ಬರೀ ಅಂಕಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಅಂತ ಹೇಳ್ಬೋದಾಗಿರುತ್ತೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಸಿಗ್ಮಂಡ್ ಫ್ರೈಡ್ ರವರ ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರಕಾರ ವಾಸ್ತವಿಕ ತತ್ವದ ಮೇಲಿನ ಕಾರ್ಯನಿರ್ವಹಿಸುವ ವ್ಯಕ್ತಿತ್ವದ ಅಂಶ ಯಾವುದು? ಇದ್ದಂತನ, ಇಲ್ಲ ಈಗೋ ಅಂತನ, ಇಲ್ಲ ಸೂಪರ್ ಈಗೋ ಅಂತನ, ಇಲ್ಲ ಲಿಬಿಡೋ ಅಂತನ. ಯಾವುದು? ವಾಸ್ತವಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ವ್ಯಕ್ತಿತ್ವದ ಅಂಶ ಯಾವುದು? ಈಗೋ. ಈಗೋ ವಾಸ್ತವಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುವ ವ್ಯಕ್ತಿತ್ವದ ಅಂಶವಾಗಿರುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳಲ್ಲಿ ಐಕಾನಿಕ್ ರೆಪ್ರೆಸೆಂಟೇಷನ್ ಎಂದರೇನು? ಏನು ಐಕಾನಿಕ್ ರೆಪ್ರೆಸೆಂಟೇಷನ್ ಅಂದರೆ? ಕ್ರಿಯೆಗಳ ಮೂಲಕ ಕಲಿಯುವುದು ಅಂತನ, ಇಲ್ಲ ಸಂಕೇತಗಳ ಮೂಲಕ ಕಲಿಯುವುದು ಅಂತನ, ಇಲ್ಲ ಚಿತ್ರಗಳು ಅಥವಾ ಮಾನಸಿಕ ಬಿಂಬಗಳ ಮೂಲಕ ಕಲಿಯುವುದು ಅಂತನ, ಇಲ್ಲ ಭಾಷೆಯ ಮೂಲಕ ಕಲಿಯುವುದು ಅಂತನ. ಏನು ಐಕಾನಿಕ್ ರೆಪ್ರೆಸೆಂಟೇಷನ್ ಅಂದರೆ? ಚಿತ್ರಗಳು ಅಥವಾ ಮಾನಸಿಕ ಬಿಂಬಗಳ ಮೂಲಕ ಕಲಿಯುವುದು. ಚಿತ್ರಗಳು ಮತ್ತು ಮಾನಸಿಕ ಬಿಂಬಗಳ ಮೂಲಕ ಕಲಿಯುವುದನ್ನು ಐಕಾನಿಕ್ ರೆಪ್ರೆಸೆಂಟೇಷನ್ ಅಂತ ಕರೆಯಲಾಗುತ್ತದೆ ಅಂತ ಹೇಳ್ಬೋದಾಗಿದೆ.